ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ದೀರಿ? ಆರಾಮದೇರಿ ಅಂತ ತಿಳ್ಕೊತೇನೆ. ನಾನು ಆರಾಮದೇನು ನೋಡ್ರಿ. ಇವತ್ತಿನ ಬ್ಲಾಗ್ ಹೆಂಗೈತೆ ಅಂತ ನೋಡೋಣ ಬರ್ರಿ. ಇವತ್ತು ನೋಡ್ರಿ, ನಾನು ಬೆಳಗ್ಗೆ ಮಾರ್ನಿಂಗ್ ಎದ್ದು ಮೊದಲಿಗೆ ಗ್ಯಾಸ್ ಒರೆಸ್ಕೋಬೇಕಂತ ಒರೆಸ್ಕೊಳತ್ತಿದ್ದೀನಿ ರೀ. ಅಂದ್ರೆ ಗ್ಯಾಸ್ ಅಂದ್ರೆ ಅಡುಗೆ ಮನೆ ಒಂದು ಕ್ಲೀನ್ ಇದ್ರೆ ಅಡುಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಬರ್ತೈತೆ ರೀ, ಮತ್ತು ಅಡುಗೆ ಮನೆಯಾಗ ಹೋಗೋಕ್ಕೂ ಇಂಟ್ರೆಸ್ಟ್ ಬರ್ತೈತೆ ರೀ. ಇಲ್ಲಾಂದ್ರೆ ಒಟ್ಟು ಇಂಟ್ರೆಸ್ಟ್ ಬರೋಂಗಿಲ್ಲ ನೋಡ್ರಿ. ಒಟ್ಟು ಏನು ಕೆಲಸನ ಮಾಡೋದು ಬೇಡ ಆಗ್ತೈತಿ. ಅದಕ್ಕಾಗಿ ಫಸ್ಟಿಗೆ ಗ್ಯಾಸ್ ಎಲ್ಲ ಸ್ವಚ್ಛಗೆ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡ್ಬೇಕಂತೇಳಿ ಅಂದ್ಕೊಂಡೇನಿ ನೋಡ್ರಿ. ಎಲ್ಲ ಒರೆಸ್ಕೊಳತ್ತಿದ್ದೀನಿ ನೋಡ್ರಿ. ಮೊದಲು ಒರೆಸ್ಕೊಂಡು ಆಮೇಲೆ ಶೇಗಡಿ ಎಲ್ಲ ಹಾಕ್ತೀನಿ ನೋಡ್ರಿ. ಈಗ ಶೇಗಡಿ ಹಾಕ್ಕೊಂಡಾದ್ಮೇಲೆ ಏನೇನು ಮಾಡೋದಂತ ನಿಮ್ಗೆ ತೋರಿಸ್ತೇನೆ ರೀ. ನಾನು ನೋಡ್ರಿ ಎಲ್ಲ ಕ್ಲೀನ್ ಮಾಡಾಯ್ತು ರೀ. ಇವಾಗ ಏನಂದ್ರೆ ದೇವ್ರದ್ದು ಪೂಜೆ ಮಾಡಬೇಕಿತ್ತು ರೀ. ನೋಡ್ರಿ, ಇದು ಪೂಜೆ ಮಾಡ್ತೇನೆ ನೋಡ್ರಿ. ಇವಾಗ ಇವನ್ನೆಲ್ಲ ತೊಳಿಯೋಕ್ಕೆ ನೀರು ಬೇಕಲ್ರಿ, ನೀರು ತೊಗೊಳ್ಳೋಣ. ನೀರು ತೊಗೊಂಡು ತೊಳೆದು ಮಾಡಿ ಎಲ್ಲ ಆಯ್ತು ರೀ. ಇವಾಗ ಇನ್ನೇನು ದೇವರ ಪೂಜೆ ಮಾಡಿ ಮತ್ತೊಂದು ಕೆಲಸ ಇದ್ದೇ ಇರ್ತದೆ ಫ್ರೆಂಡ್ಸ್, ಅದನ್ನು ಮಾಡ್ಕೋಬೇಕು ನೋಡಿ. ಇದು ದೇವರ ಪೂಜೆ ಮಾಡಾಯಿತು. ದೇವರ ಜಾಸ್ತಿ ಇಲ್ಲ ಫ್ರೆಂಡ್ಸ್, ಕಡಿಮೆನೇ ಇದ್ದಾವೆ. ಯಾಕಂದರೆ ನಾವು ಬಾಡಿಗೆ ಮನೇಲಿ ಇದ್ದೀವಿ. ಇವಾಗ ಮನೆ ಚೇಂಜ್ ಮಾಡಿದ್ದೀವಿ ನಾವು, ಅದಕ್ಕೋಸ್ಕರ ಕಡಿಮೆನೇ ಇದ್ದಾವೆ ಅಷ್ಟೇ. ದೇವರ ಅಂತ ತಿಳ್ಕೊಂಡ್ರೆ ಎಷ್ಟಿದ್ರೂ ಕೂಡ ದೇವ್ರ ಅಂತ ತಿಳ್ಕೊಂಡ್ರೆ ಎಲ್ಲ ದೇವರೇ ಇರುತ್ತೆ ಫ್ರೆಂಡ್ಸ್. ಆಮೇಲೆ ದೇವರ ಪೂಜೆ ಮಾಡಾದಮೇಲೆ ರವೆ ಉಪ್ಪಿಟ್ಟು ಮಾಡಬೇಕಿತ್ತು ಫ್ರೆಂಡ್ಸ್. ಮಕ್ಕಳು ನಾಷ್ಟ ಬೇಡ್ತಿದ್ರು, ಅದಕ್ಕೋಸ್ಕರ ನಾಷ್ಟ ಮಾಡಬೇಕು ಅಂತ ಸಣ್ಣ ರವಾದ ಉಪ್ಪಿಟ್ಟು ಮಾಡಬೇಕಂತ ರವಾನ ಹುರಿತಾ ಇದ್ದೀನಿ ನೋಡಿ. ಇವಾಗ ಈ ಥರ ಹುರಿತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಹುರ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನೆಲ್ಲಾನು ಚೆನ್ನಾಗಿ ಹುರ್ಕೊಂಡು ಆವಾಗಲೇ ಸ್ನಾನ ಅಂತೂ ಮೊದಲೇ ಆಗಿತ್ತು. ಎದ್ದು ಬಾಗ್ಲ ಅಂಗಳ ಎಲ್ಲನೂ ಕಸ ಹುಡುಗಿ ರಂಗೋಲಿ ತೆಗೆದು ಒಳಗೆ ಬಂದಿದ್ದೆ ಫ್ರೆಂಡ್ಸ್. ಅದಕ್ಕೆ ಇವಾಗ ದೇವರ ಪೂಜಾನೂ ಮಾಡಿದೆ. ದೇವರ ಪೂಜೆ ಮಾಡಾದ್ಮೇಲೆ ನಾಷ್ಟ ಮಾಡಬೇಕಂತ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನಾಷ್ಟಾನು ಕೂಡ ಇವಾಗ ಮಾಡಿದೆ. ಉಪ್ಪಿಟ್ಟನ್ನು ಮಾಡಿ ನನ್ನ ಮಗಳು ಉಪ್ಪಿಟ್ಟು ಬೇಡ್ತಾಯಿದ್ಲು. ನಾಷ್ಟ ಅವ್ರಿಗೆ ಬೇಕಾಗಿತ್ತು ಮೊದಲು, ಅದಕ್ಕೋಸ್ಕರ ಮಾಡಿ ಉಪ್ಪಿಟ್ಟನ್ನು ಅವ್ರಿಗೂ ಹಾಕ್ಕೊಟ್ಟು ನಾನು ತಿಂತಾಯಿದ್ದೆ. ಇನ್ನು ನಮ್ಮ ಹಸ್ಬೆಂಡ್ ಎದ್ದಿರಲಿಲ್ಲ, ಅವ್ರು ಎದ್ದು ಇನ್ನೂ ಸ್ನಾನಕ್ಕೆ ಹೋಗಬೇಕಿತ್ತು. ಅವ್ರು ಸ್ನಾನ ಮಾಡಾದ್ಮೇಲೆ ನಾಷ್ಟ ಮಾಡ್ತಾರೆ. ನಾನು ಮತ್ತು ನನ್ನ ಮಗಳು ಇವಾಗ ನಾಷ್ಟ ಮಾಡ್ತಾಯಿದ್ದೀವಿ. ಮತ್ತು ಆದಿತ್ಯ ಅವ್ರ ಪಾಪ ಇನ್ನೂ ಮಲಗಿದ್ದಾರೆ. ಅವ್ರು ಮಲಗಿ ಎದ್ದಾದಮೇಲೆ ಸ್ನಾನ ಮಾಡಿಬಂದು ನಾಷ್ಟ ಮಾಡ್ತಾರೆ ಫ್ರೆಂಡ್ಸ್. ಇವಾಗ ನಾನು ಮತ್ತು ನನ್ನ ಮಗಳು ಅನುಷ್ಕಾ ನಾಷ್ಟ ಮಾಡ್ತಾಯಿದ್ವಿ ನೋಡಿ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಕೂಡ ವೈಟ್ ಉಪ್ಪಿಟ್ಟು ತಿಂದು ಟೀ ಕುಡಿಯೋಣ ಬನ್ನಿ. ಯಾರ್ಯಾರು ಇನ್ನೂ ಟೀ ಕುಡ್ದಿಲ್ಲ ಮತ್ತು ನಾಷ್ಟ ಮಾಡಿಲ್ಲ, ಬನ್ನಿ ಕುಡಿಯೋಣ. ಮತ್ತು ಟೀ ಕುಡಿಯೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪುಂಡಿ ಪಲ್ಯ ಮಾಡಬೇಕಂತ ನಾಷ್ಟ ಮಾಡೋಣ ನೋಡಿ. ಇವಾಗ ಅದೆಲ್ಲ ಆದಮೇಲೆ ಪುಂಡಿ ಪಲ್ಯ ಮಾಡಬೇಕು. ಇದನ್ನು ಕುದಿಯ ಮಾಡಿ ನೋಡಿ ಇಟ್ಟಿದ್ದೆ. ಇದನ್ನು ಇವಾಗ ಕುದಿಯೋಕೆ ಹಾಕಿದ್ದೀನಿ. ಹಣ್ಣಾಗಿದ್ದು ಕುದ್ದಿದೆ. ಪುಂಡಿ ಪಲ್ಯ ರೀ. ಅದನ್ನು ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ಬರ್ರಿ. ನೋಡ್ರಿ, ಈ ಕಡೆ ಟೊಮೆಟೊ ಸಾರು ಮಾಡೋಕೆ ಕುದಿಕಿಟ್ಟಿನು. ಪುಂಡಿ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾನೆ ನಿಮ್ಗೆ ಬರ್ರಿ. ಎಲ್ಲರೂ ಒಂದೊಂದು ಥರ ಮಾಡ್ತಾರೆ ರೀ. ನಾ ಯಾವ ಥರ ಮಾಡ್ತಾನಂತ ನೋಡ್ಕೊಂಡು ಬರ್ರಿ. ಇದೆಲ್ಲ ನೀರು ಬಸ್ಕೊಂಡ ಬಂದೇನು ಸ್ವಚ್ಛಗೆ ನೀರೆಲ್ಲ ಬಸ್ಕೊಂಡು ಬಂದೇನು ರೀ. ಅದು ಕುದಿಸಿರುವಂಥ ನೀರನ್ನು ಬಾಚಿದೇನು ರೀ. ಇವಾಗ ಮತ್ತೆ ಕುದಿಯೋಕೆ ಇಡ್ಬೇಕು ರೀ. ಇದನ್ನು ಇದ್ರೊಳಗೆ ಏನೇನು ಹಾಕ್ಬೇಕಂದ್ರೆ ಈ ಸದ್ಯ ನೋಡಿರಿ. ಇದು ನುಚ್ಚು ಜೋಳದ ನುಚ್ಚು ಅಂತಾರಲ್ರಿ, ಅದಿದ್ರೂ ಹಾಕ್ಬೋದು. ನಾನು ಜೋಳದ ನುಚ್ಚಿಲ್ಲ, ಅದಕ್ಕಾಗಿ ಈ ಅಕ್ಕಿ ಹಾಕೋದಂಗೆ ನೋಡಿರಿ. 1 ಕಪ್ ಅಕ್ಕಿ ಹಾಕ್ತೇನೆ ರೀ. ಆಮೇಲೆ 1 ಕಪ್ ತೊಗರಿಬೇಳೆ ಹಾಕ್ತೇನೆ ರೀ. ತೊಗರಿಬೇಳೆನೂ ಹಾಕ್ಬೋದು ರೀ, ಇಲ್ಲಾಂದರೆ ಕಡಲೆಬೇಳೆನೂ ಹಾಕ್ಬೋದು ರೀ. ಇನ್ನೊಂದು ಸ್ವಲ್ಪ ತೊಗರಿಬೇಳೆನ ಹಾಕ್ತೇನೆ ರೀ. ಇವಾಗ ಇದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬರ್ತೇನೆ ರೀ, ಆಮೇಲೆ ಹಾಕ್ತೇನೆ. ಮತ್ತು ಇದ್ರೊಳಗೆ ಏನೇನು ಹಾಕ್ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಇದ್ದರೆ ಹಸಿಮೆಣ್ಸಿನ್ಕಾಯಿ ಹಾಕಿರಿ, ಇಲ್ಲಾಂದರೆ ಒಣ ಮೆಣ್ಸಿನ್ಕಾಯಿ ಇದ್ದರೆ ಒಣ ಮೆಣ್ಸಿನ್ಕಾಯಿ ಹಾಕಿರಿ. ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಕೊಡ್ಬೇಕು ರೀ. ಅದನ್ನು ನಾನು ನಿಮ್ಗೆ ತೋರಿಸ್ತೇನೆ. ಈಗ ತೊಗರಿಬೇಳೆ ಮತ್ತು ಅಕ್ಕಿ ಎಲ್ಲ ಹಸ ಮಾಡ್ಕೊಂಡು ಬಂದೇನು. ಈಗ ಇದ್ರಾಗ 1 ಕಪ್ ಶೇಂಗಾ ಹಾಕ್ಕೊಂಡ್ರಿ ನೋಡಿರಿ. ಇವಾಗ ಹಸಿ ಶೇಂಗಾ 1 ಕಪ್ ಹಾಕ್ಕೊಂಡ್ರಿ.
ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಳಿ. ನಾವು 1 ಕಪ್ ಹಾಕ್ಕೊಂಡು ಆಮೇಲೆ ಕಡ್ಲಿ ಬೇಳೆನೂ ಒಂದು ಸ್ವಲ್ಪ ಹಾಕ್ತೇನೆ ರೀ, ಅದು ಟೇಸ್ಟ್ ಕೊಡ್ತೈತೆ ಅದಕ್ಕಾಗಿ. ಇವೆಲ್ಲನೂ ಹಾಕಿ ಕುದಿಸ್ಕೊಂಡು ಬರೋಣ ರೀ. ಈಗ ಪುಂಡಿ ಪಲ್ಯನ ನೋಡಿರಿ ಇದ್ರೊಳಗೆ ಹಾಕ್ತೇನೆ ರೀ. ಕುದಿಸಿರುವಂಥ ಬೊಗಣಿ ಒಳಗೆ ಇದನ್ನು ಹಾಕ್ತೇನೆ ರೀ. ದೊಡ್ಡ ಬೊಗಣಿ ಒಳಗೆ ಹಾಕಿ ಇದನ್ನು ಕುದಿಸ್ತೇನೆ ರೀ. ಆಮೇಲೆ ನಿಮಗೆ ಮತ್ತೆ ತೋರಿಸ್ತೇನೆ. ಈಗ ಇದಕ್ಕೆ ಎಣ್ಣೆ ಹಾಕೋನು ಒಗ್ಗರಣೆ ಕೊಡಾಕ. ಸಾಸಿವೆ ಜೀರಿಗೆ ಸಾಕ್ರಿ ಇಷ್ಟು. ಬೆಳ್ಳುಳ್ಳಿ ಐತ್ರಿ, ಅದನ್ನು ಹತ್ರ ಕುದಿದ್ರಾಗ ಹಾಕ್ಕೊಂಡಂತೆ. ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಹಂಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡ್ರಿ, ರುಚಿ ಆಗ್ತೈತಿ. ಆಮೇಲೆ ಇದೆಲ್ಲನೂ ಕುದ್ಮೇಲೆ ತೋರಿಸ್ತೇನೆ ರೀ ನಿಮಗೆ. ಹಿಂಗೆ ಕೈ ಆಡಿಸ್ತಾನೆ ಇರಬೇಕು ರೀ, ಹಣ್ಣಾಗಿ ಇದು ಕುದಿಬೇಕು. ಆಮೇಲೆ ನೋಡ್ರಿ ಈ ಕಡಗೋಲ್ ಅಂತಾರೆ ನೋಡ್ರಿ, ಈ ಕಡಗೋಲ್ ಸಹಾಯದಿಂದ ಇದನ್ನು ಹಿಂಗೆ ತಿರುಗಾಡ್ಬೇಕು ರೀ. ಅಂದ್ರೆ ಅದು ಹಣ್ಣಾಗೆ ಕುದ್ದು ಚೆಂದಾಗಿ ಇದ್ರ ಗತೆ ಹುಗ್ಗಿ ಥರ ಆಗ್ತೈತೆ. ಅಂದ್ರೆ ಅಷ್ಟು ಮೆತ್ತಗೆ ಇದು ಕುದಿಬೇಕು ರೀ, ರಟ ರಟ ಅಂತ ಬಾಳೋತ್ತ ಕುದಿಸೋಣ್ರಿ ಇದನ್ನು. ನೋಡಿ ಫ್ರೆಂಡ್ಸ್, ನಾನು ಮಾಡಿರುವಂಥ ಪುಂಡಿ ಪಲ್ಯ ಈ ಥರ ಆಗಿದೆ. ಇದು ಇನ್ನೂ ಜೋಳದ ನುಚ್ಚು ಹಾಕಿದರೆ ಇನ್ನೂ ತುಂಬಾ ಚೆನ್ನಾಗಿರ್ತಿತ್ತು. ಆದರೂ ಇರಲಿ ಪರವಾಗಿಲ್ಲ, ರುಚಿಯಾಗಿರುತ್ತೆ ಬಾಯಲ್ಲಿ. ರೊಟ್ಟಿ, ಜೋಳದ ರೊಟ್ಟಿ ಮತ್ತು ಇದು ತಿಂದರೆ ತುಂಬಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಟೇಸ್ಟಿಯಾಗಿರುತ್ತೆ. ಹಳೆ ಕಾಲದ ಜನರಿಗೆ ಮತ್ತು ಈ ಥರ ವಯಸ್ಸಾದವ್ರಿಗೆ ಇದು ಪುಂಡಿ ಪಲ್ಯ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸಣ್ಣ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಸಣ್ಣ ಮಕ್ಕಳಿಗೆ ಯಾಕೆ ಇಷ್ಟ ಆಗುತ್ತೆ ಅಂದರೆ ಇದರಲ್ಲಿ ಕಾಳುಗಳು, ಶೇಂಗಾ ಕಾಳು, ಆಮೇಲೆ ಕಡಲೆಬೇಳೆ, ತೊಗರಿಬೇಳೆ ಎಲ್ಲ ಬೇಳೆ ಇರುತ್ತೆ ಅಲ್ವ, ಅದಕ್ಕೋಸ್ಕರ ಮಕ್ಕಳಿಗೂ ಕೂಡ ಟೇಸ್ಟ್ ಹತ್ತುತ್ತೆ ಫ್ರೆಂಡ್ಸ್, ಟೇಸ್ಟ್ ಕೊಡುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ಇದನ್ನು ತಿಂತಾರೆ. ನೀವು ಕೂಡ ಈ ಥರ ಮಾಡಿ ನೋಡಿ. ಯಾರು ಮಾಡಿಲ್ಲ ಅವರೆಲ್ಲ ಮಾಡಿ ನೋಡಿ. ಯಾರು ಮಾಡಿದ್ದೀರಾ ಅವರು ಯಾವ ಥರ ಮಾಡ್ತೀರಾ ಅಂತ ನನಗೂ ಕೂಡ ತಿಳಿಸಿ ಫ್ರೆಂಡ್ಸ್, ಕಮೆಂಟ್ ಮೂಲಕ. ನೋಡಿ ನಾನು ಈ ಥರ ಮಾಡಿದ್ದೀನಿ. ಇದರಲ್ಲಿ ಏನಂದರೆ ನಾನು ಅರಿಶಿನ ಹಾಕಿಲ್ಲ ಫ್ರೆಂಡ್ಸ್, ಅರಿಶಿನ ಇರಲಿಲ್ಲ, ಅದಕ್ಕೋಸ್ಕರ ಅರಿಶಿನ ಹಾಕಿಲ್ಲ. ಆದರೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬಾ ಕಾಂಬಿನೇಷನ್ ಕೊಡುತ್ತೆ, ತುಂಬಾ ಸೂಪರಾಗಿರುತ್ತೆ. ಈ ಥರ ಇದೆ ನೋಡಿ, ಈ ಥರ ಬಂದಿದೆ. ಯಾವ ಥರ ಬಾಯಲ್ಲಿ ಆಗಿದೆ ಅಂತ ತಿಂದ ಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಸಾರು ಮತ್ತು ಪುಂಡಿ ಪಲ್ಯ ರೆಡಿ ಆಗಿದೆ. ಮತ್ತೆ ಹಿಂಗಿತ್ತು ನೋಡ್ರಿ. ಇನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಜೋಳದ ರೊಟ್ಟಿ ಮಾಡಿ ಆಮೇಲೆ